ಕನ್ನಡಿಗರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಇವನು ರಸುಬಾ ಅಂತ ನೋಡ್ತಾ ಇದ್ದೀರಾ. ನನ್ನ ಹೆಸರು ವಿವೇಕ್ ಅಂತ. ಹೈದರಾಬಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಉಜ್ಜಯಿನಿ ಆ್ಯಂಡ್ ಓಂಕಾರೇಶ್ವರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಲೆಟ್ಸ್ ಎಂಜಾಯ್ ದ ಟ್ರಿಪ್ ವಿತ್ ಮೀ. ಹೈದರಾಬಾದಿಂದ ಉಜ್ಜಯಿನಿಗೆ ತುಂಬ ಟ್ರೈನ್ಸ್ಗಳಿರ್ತವೆ. ನಾವು ಜೈಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನೈಟ್ 8 o'clockಗೆ ಹೈದರಾಬಾದ್ ಬಿಟ್ಬಿಟ್ಟು ಮಾರನೇ ದಿನ ಸಂಜೆ 5 ಗಂಟೆಗೆ ಉಜ್ಜಯಿನಿ ತಲುಪುತ್ತೆ. ಜಸ್ಟ್ ಬಂದು ಉಜ್ಜಯಿನಿಯಲ್ಲಿ ಇಳ್ಕೊಂಡೆ. ಉಜ್ಜಯಿನಿಯು 7 ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದು. ಉಜ್ಜಯಿನಿಯ ಇನ್ನೊಂದು ಹೆಸರು ಅವಂತಿಕಾಪುರಿ. 4 ಜಾಗಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಅದರಲ್ಲಿ ಒಂದು ಉಜ್ಜಯಿನಿ. ಕಾಳಿದಾಸನ ತವರು ಊರು ಉಜ್ಜಯಿನಿ, ಭೋಜರಾಜನ ಊರು ಉಜ್ಜಯಿನಿ, ವಿಕ್ರಮಾದಿತ್ಯನ ಊರು ಉಜ್ಜಯಿನಿ. ಹಾಗೆ ಮಂಗಳ ಗ್ರಹ ಕೂಡ ಹುಟ್ಟಿದ್ದು ಉಜ್ಜಯಿನಿಯಲ್ಲೇ ಎಂದು ಹೇಳುತ್ತಾರೆ. ಸುಮಾರು 100 ಎಕರೆ ವಿಸ್ತೀರ್ಣದಲ್ಲಿ ಮಹಾಕಾಲ್ ಕಾರಿಡಾರ್ ನಿರ್ಮಾಣವಾಗಿದೆ. ಉಜ್ಜಯಿನಿಯ ಮಹಾಕಾಳೇಶ್ವರನ ದರ್ಶನಕ್ಕಾಗಿ ಪ್ರತಿದಿನವೂ ಲಕ್ಷಾಂತರ ಜನ ಉಜ್ಜಯಿನಿಗೆ ಆಗಮಿಸುತ್ತಾರೆ. ನಾನೀಗ ಬಸ್ ಮಾರುತಿಗೆ ಬಂದಿದ್ದೀನಿ. 2 ರಿಂದ 3 ಮಧ್ಯರಾತ್ರಿ ಬೆಳಗಿನ ಜಾವ ಟೈಮ್ ಕೊಟ್ಟಿದ್ದಾರೆ. ಅಂದರೆ 4 to 5 ಸ್ಟಾರ್ಟ್ ಆಗುತ್ತೆ. ನಾನು ತತ್ಕಾಲಲ್ಲಿ ಬುಕ್ ಮಾಡಿದ್ದೆ. ತತ್ಕಾಲಲ್ಲಿ ಎಲ್ಲರಿಗೂ ಸಿಗೋದು ರೇರು. ನೀವು ಮುಂಚೆನೇ ಬುಕ್ ಮಾಡ್ಕೊಳ್ರಿ. ಬಸ್ ಮಾರುತಿ ಬಗ್ಗೆ ನಾನು ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡಾಕ್ತೀನಿ. ಗೈಸ್, ಈಗ ತಾನೇ ಬಸ್ ಮಾರುತಿ ಮುಗಿಸ್ಕೊಂಬಂದೆ. ಸೂಪರಾಗಿತ್ತು. ನೆಕ್ಸ್ಟ್ ಲೆವೆಲ್ ಕ್ರೇಜಿ ವೈಬ್ಸ್ ಮಾತ್ರ. ಒಳಗಡೆ ಸೂಪರಾಗಿ ಪೂಜೆ ಮಾಡ್ತಾರೆ. ನಾಗಸಾಧುಗಳೆಲ್ಲ ಇರ್ತಾರೆ ಒಳಗಡೆ. ನಿಜವಾಗ್ಲೂ ಈ ರೋಮಾಂಚನ ಅನಿಸ್ಬಿಡುತ್ತೆ. ನೋಡ್ಬೇಕು ನೀವೆಲ್ಲರೂ. ಅಲ್ಲೇ ಪಕ್ಕದಲ್ಲೇ ಇರುವ ಪಂಚಮುಖಿ ಆಂಜನೇಯನ ದೇವಸ್ಥಾನ ಮತ್ತು ಬಡಾ ಗಣೇಶ್ ದೇವಸ್ಥಾನವನ್ನು ನೋಡಬಹುದಾಗಿದೆ. ಈಗ ಜಸ್ಟು ಸಾಂದೀಪನಿ ಆಶ್ರಮಕ್ಕೆ ಬಂದೆ. ಉಜ್ಜಯಿನಿ ಸೆಂಟರಿಂದ 3 kilometers ಇದು. ಇಲ್ಲಿ ಕೃಷ್ಣನ ಗುರುಗಳಾದ ಸಾಂದೀಪನಿಯವರು ಹೋಗಿರೋ ಆಶ್ರಮ ಇದು. ಉಜ್ಜಯಿನಿಯಲ್ಲಿರುವ ಸಾಂದೀಪನಿ ಆಶ್ರಮವು ಪೌರಾಣಿಕ ಮಹತ್ವ ಹೊಂದಿರುವ ಪ್ರಸಿದ್ಧ ಗುರುಕುಲವಾಗಿದೆ. ಶ್ರೀಕೃಷ್ಣ, ಬಲರಾಮ ಮತ್ತು ಸುಧಾಮರು ತಮ್ಮ ವಿದ್ಯಾಭ್ಯಾಸವನ್ನು ಗುರು ಸಾಂದೀಪನಿಯವರ ಆಶ್ರಮದಲ್ಲಿ ಮಾಡಿದರು ಎಂದು ನಂಬಲಾಗಿದೆ. ಇಲ್ಲಿ ಕೃಷ್ಣನು ತನ್ನ 64 ವಿದ್ಯೆಗಳು ಮತ್ತು 14 ಕಲೆಗಳನ್ನು ಗುರು ಸಾಂದೀಪನಿಯವರ ಮಾರ್ಗದರ್ಶನದಲ್ಲಿ ಕಲಿತನು. ಇಲ್ಲಿ ಒಂದೊಂದು ಚಿತ್ರಕಲೆಯು ವಿದ್ಯೆ ಮತ್ತು ಕಲೆಗಳನ್ನು ಬಿಂಬಿಸುತ್ತದೆ. ಉಜ್ಜಯಿನಿಯಿಂದ ಅರೌಂಡ್ 4 kilometers ಇದೆ. ಇದು ತುಂಬ ಫೇಮಸ್ ಟೆಂಪಲ್. ಯಾಕಂದರೆ ಶಿವನ ಎದುರುಗಡೆ ನಂದಿ ಇರೋದು ನೋಡಿದ್ದೀರಾ. ಬಟ್ ಇಲ್ಲಿ ಶಿವನ ಎದುರುಗಡೆ ಕುರಿ ಇದೆ. ಅಂದರೆ ಮಂಗಳ ದೋಷ ಏನಾದರೂ ಇದ್ದರೆ ಇಲ್ಲಿ ನಿವಾರಣೆ ಆಗುತ್ತೆ. ಮತ್ಸ್ಯ ಪುರಾಣದ ಪ್ರಕಾರ ಇದನ್ನು ಮಂಗಳನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಬಂದು ಪೂಜೆ ಮಾಡಿಸಿದರೆ ದೋಷಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ. ಉಜ್ಜಯಿನಿಯ ಕಾಲಭೈರವ ದೇವಾಲಯವು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರವಾದ ಹಿಂದೂ ದೇವಾಲಯವಾಗಿದೆ. ಕಾಲಭೈರವ ದೇವರಿಗೆ ಮದ್ಯವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಅರ್ಚಕರು ದೇವರ ಬಾಯಿಗೆ ಮದ್ಯದ ಪಾತ್ರೆಯನ್ನು ಹಿಡಿದಾಗ ಅದು ಮಾಯವಾಗುತ್ತದೆ. ಕಟ್ಕಾಳಿಕ ಶಕ್ತಿಪೀಠ 51 ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು, ಪ್ರಸಿದ್ಧ ಮಹಾಕವಿ ಕಾಳಿದಾಸರು ಈ ದೇವಿಯ ಆರಾಧನೆಯಿಂದಲೇ ಜ್ಞಾನ ಮತ್ತು ಕಾವ್ಯಶಕ್ತಿಯನ್ನು ಪಡೆದರು ಎಂದು ನಂಬಲಾಗಿದೆ. ಉಜ್ಜಯಿನಿಯಲ್ಲಿ ಕ್ಷಿಪ್ರಾ ನದಿ ಹರಿಯುತ್ತೆ. ಇಲ್ಲಿ ಸಂಜೆ 6:30ಗೆ ಕ್ಷಿಪ್ರಾರತಿ ಅಂತ ಮಾಡ್ತಾರೆ. ಸಗದಾಗಿರುತ್ತೆ. ನೋಡೋಣ ಬನ್ನಿ. ಕ್ಷಿಪ್ರಾ ನದಿಯ ರಾಮ್ಘಾಟ್ ಅತ್ಯಂತ ಪ್ರಸಿದ್ಧವಾಗಿದ್ದು, ಇಲ್ಲಿ ಪ್ರತಿದಿನ ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಸರಿಸುಮಾರು ಸಂಜೆ 6:30ರಿಂದ 7 ಗಂಟೆಯವರೆಗೆ ಈ ಆರತಿಯನ್ನು ನಡೆಸಲಾಗುತ್ತದೆ.
ಹರಸಿದ್ಧಿ ಮಾತಾ ಮಂದಿರವು 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಶಿವಪುರಾಣದ ಪ್ರಕಾರ ಸತಿದೇವಿಯ ದೇಹದ ಭಾಗಗಳು ಬಿದ್ದ ಸ್ಥಳಗಳಲ್ಲಿ ಇದು ಒಂದಾಗಿದೆ. ದೇವಿಯ ಮೊಣಕೈ ಇಲ್ಲಿ ಬಿದ್ದಿತೆಂದು ನಂಬಲಾಗಿದೆ. ಇಲ್ಲಿ ಪ್ರತಿದಿನ 6ವರೆಗೆ ದೀಪಸ್ತಂಭದಲ್ಲಿ 106 ದೀಪಗಳನ್ನು ಬೆಳಕಿಸಿದಾಗ ಕಣ್ಮನ ಸೆಳೆಯುವ ದೃಶ್ಯವನ್ನು ಕಾಣಬಹುದಾಗಿದೆ. ಸಂಜೆ 7ರಿಂದ 8 ತನಕ ಮಹಾಕಾಲ್ ಕಾರಿಡಾರ್ನಲ್ಲಿ ಅದ್ಭುತವಾದ ಲೇಸರ್ ಮತ್ತು ಲೈಟ್ ಶೋ ನಡೆಯುತ್ತದೆ. ಶಯನಾರತಿ ನೋಡಲು ಪ್ರತಿದಿನ ಸಂಜೆ 4 ಗಂಟೆಗೆ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡಿಕೊಳ್ಳಬೇಕಾಗುತ್ತದೆ. ಶ್ರೀ ಮಹಾಕಾಳೇಶ್ವರ ದೇವಾಲಯದಲ್ಲಿ ನಡೆಯುವ ಶಯನಾರತಿ ದಿನದ ಕೊನೆಯಲ್ಲಿ ರಾತ್ರಿ 10ವರೆಯಿಂದ 11ವರೆಯವರೆಗೆ ನಡೆಯುವ ಈ ಆರತಿಯಲ್ಲಿ ಭಗವಾನ್ ಶಿವನಿಗೆ ಹೂಗಳಿಂದ ಅಲಂಕಾರ ಮಾಡಿ ಮಂತ್ರಘೋಷಗಳಿಂದ ನಿದ್ರೆಗೆ ಜಾರುವಂತೆ ಪ್ರಾರ್ಥಿಸಲಾಗುತ್ತದೆ. ನಾವು ಉಜ್ಜಯಿನಿಯಿಂದ ಇಂಡೋರ್ ಕಡೆಗೆ ಪ್ರಯಾಣ ಬೆಳೆಸಿದೆವು. ಹಾಗೆ ಇಂಡೋರಿಗೆ ಬಂದಿದ್ವಿ. ಇಂಡೋರಲ್ಲಿ ಜೈನ್ ಟೆಂಪಲ್ ಇದೆ, ಕಾಂಚ್ ಮಂದಿರ ಅಂತ. ರೈಲ್ವೆ ಸ್ಟೇಷನಿಂದ ನಿಯರೇ ಇದೆ, ವಾಕಬಲ್ ಡಿಸ್ಟೆನ್ಸ್. ಬೇಕಿದ್ರೆ ಆಟೋನೂ ಸಿಗುತ್ತೆ, ಬೇಕಿದ್ರೆ ಬಂದು ವಿಸಿಟ್ ಮಾಡಿ. ಸೂಪರಾಗಿದೆ ಟೆಂಪಲ್ಲು. ಇನ್ಸೈಡ್ ಗ್ಲಾಸಿಂದ ಮಾಡ್ಯಾರೆಲ್ಲ. ಈ ಕಾಂಚ್ ಮಂದಿರ ಮುಗಿಸ್ಕೊಂಡು ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿರೋ ರಾಜವಾಡಿ ಮ್ಯೂಸಿಯಂ, ಅಂದರೆ ಹೋಲ್ಕರ್ ಡೈನೆಸ್ಟೀಸ್ ರಿಲೇಟೆಡ್ ಎಲ್ಲ ಏನೇನಿದೆಯೋ ಎಲ್ಲದನ್ನು ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. 15 ರೂಪೀಸ್ ಟಿಕೆಟ್ ಇರುತ್ತೆ, ಎಂಟ್ರಿ ಟಿಕೆಟು. ಮಾರ್ನಿಂಗ್ 11ಗೆ ಓಪನ್ ಆಗುತ್ತಿದ್ದು, ಸಂಜೆ 6 o'clock ಕ್ಲೋಸ್ ಮಾಡ್ತಾರೆ. ಇಂಡೋರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳಿದ ಪ್ರಮುಖ ಮರಾಠ ರಾಜಮನೆತನವಾಗಿದೆ. ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಆಳ್ವಿಕೆಯ ಕಾಲವನ್ನು ಸುವರ್ಣ ಯುಗವೆಂದು ಕರೆಯಲಾಗುತ್ತದೆ. ಅವರ ಕಾಲದಲ್ಲಿ ಉಪಯೋಗಿಸಿದ ಅನೇಕ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಈಗ ರಾಜವಾಡಿ ಪ್ಯಾಲೇಸಿಗೆ ಬಂದಿದ್ದೀವಿ. ರಾಜವಾಡಿ ಮ್ಯೂಸಿಯಂ ಪಕ್ಕದಲ್ಲೇ ರಾಜವಾಡಿ ಪ್ಯಾಲೇಸ್ ಇದೆ, ತುಂಬ ಚೆನ್ನಾಗಿದೆ. 20 ರೂಪೀಸು ಎಂಟ್ರಿ ಫೀಸು. ಇದು ಹೋಲ್ಕರ್ ಡೈನೆಸ್ಟಿದು ಪ್ಯಾಲೇಸ್ ಬಂದ್ಬಿಟ್ಟು ಇದೆ, ಬಂದು ನೋಡಿ. ಎಲ್ಲ ರಿನೋವೇಟ್ ಮಾಡ್ಯಾರ ಈಗ. ರಾಜಮನೆತನದ ವೈಭವ ಮತ್ತು ಅದ್ಭುತ ವಾಸ್ತುಶಿಲ್ಪದ ಸುಂದರ ಉದಾಹರಣೆ. ಇಲ್ಲಿ ಇತಿಹಾಸ ಮತ್ತು ಸೌಂದರ್ಯ ಒಂದೇ ಸ್ಥಳದಲ್ಲಿ ಕಾಣಬಹುದು. ರಾಜವಾಡಿ ಪ್ಯಾಲೇಸಿನ ಸ್ವಲ್ಪ ದೂರ ಬಂದರೆ ಈ ಕಡೆ ಕೃಷ್ಣಾಪುರಿ ಛತ್ರಿ ಕಾಂಪ್ಲೆಕ್ಸ್ ಅಂತ ಇದೆ. ಇಲ್ಲಿ ಹೋಲ್ಕರ್ ಫ್ಯಾಮಿಲಿ ಡೈನೆಸ್ಟಿಯ ರಾಜರುಗಳದ್ದು 2 ಟೆಂಪಲ್ ಥರ ಮಾಡ್ಯಾರೆ, ಚೆನ್ನಾಗಿದೆ. ಹೋಲ್ಕರ್ ರಾಜವಂಶದ ಸ್ಮಾರಕವಾಗಿ ನಿರ್ಮಿಸಲಾದ ಈ ಸುಂದರ ಛತ್ರಿಗಳು ಅದ್ಭುತ ಶಿಲ್ಪಕಲೆ ಮತ್ತು ರಾಜಮನೆತನದ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಇಂಡೋರಿಂದ ಸುಮಾರು 70 ಕಿಲೋಮೀಟರ್ ಪ್ರಯಾಣ ಮಾಡಿ ಓಂಕಾರೇಶ್ವರ ತಲುಪಿದೆವು. ಓಂಕಾರೇಶ್ವರದಲ್ಲಿ ಸಂಜೆ ಸುಮಾರು 6:30ಕ್ಕೆ ನರ್ಮದಾ ನದಿಯ ತಟದಲ್ಲಿ ನರ್ಮದಾರತಿಯಲ್ಲಿ ಭಾಗಿಯಾದರೆ ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಅನುಭವವಾಗುತ್ತದೆ.
ಓಂಕಾರೇಶ್ವರಕ್ಕೆ ಬಂದಿದ್ದೀವಿ. ಓಂಕಾರೇಶ್ವರದಲ್ಲಿ ತುಂಬ ಲೇಟ್ ಆಗಿದೆ ದರ್ಶನ ಅಂದರು, ಅದಕ್ಕೆ ನಾವು ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಬುಕ್ಕಿಂಗ್ ಇಲ್ಲ ಅಂದರೆ 8 to 9 hours ಆಗುತ್ತೆ ಜನರಲ್ ದರ್ಶನ. ನನ್ನ ಪ್ರಿಫರೆನ್ಸ್ ಏನಂದರೆ ಬುಕ್ ಮಾಡ್ಕೊಂಬನ್ರಿ. ನೀವು ಓಂಕಾರೇಶ್ವರದಲ್ಲಿ ಶೀಘ್ರ ದರ್ಶನಕ್ಕಾಗಿ ಬುಕ್ಕಿಂಗ್ ಮಾಡಿಕೊಂಡಿದ್ದರೆ ದೇವಸ್ಥಾನಕ್ಕೆ ಹೋಗುವ ಮೊದಲು ನೀವು ಈ ಬ್ಯಾಡ್ಜನ್ನು ಕಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಭಾರತದ 12 ಪ್ರಸಿದ್ಧ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯ ನರ್ಮದಾ ನದಿಯ ತೀರದಲ್ಲಿದೆ. ದ್ವೀಪದ ನೈಸರ್ಗಿಕ ಆಕಾರವು ಪವಿತ್ರವಾದ ಹಿಂದೂ ಚಿಹ್ನೆಯ ಓಂ ಅನ್ನು ಹೋಲುತ್ತದೆ. ಆದ್ದರಿಂದ ಈ ಹೆಸರು ಬಂದಿದೆ ಓಂಕಾರೇಶ್ವರವೆಂದು. ಓಂಕಾರೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಮಾಡುವುದರಿಂದ ಸಕಲ ಪಾಪಗಳು ನಾಶವಾಗುತ್ತವೆ ಎಂದು ಭಕ್ತರ ನಂಬಿಕೆ. ಹಿಂದೂ ಪುರಾಣಗಳ ಪ್ರಕಾರ ವಿಂಧ್ಯ ಪರ್ವತವು ಭಗವಾನ್ ಶಿವನನ್ನು ಕುರಿತು ಕಠಿಣ ತಪಸ್ಸು ಮಾಡಿದಾಗ ಶಿವನು ಪ್ರತ್ಯೇಕನಾಗಿ 2 ಜ್ಯೋತಿರ್ಲಿಂಗ ರೂಪಗಳಲ್ಲಿ ನೆಲೆಸಿದನು. ಒಂದು ನರ್ಮದಾ ನದಿಯ ಮಧ್ಯದಲ್ಲಿ ದ್ವೀಪದಲ್ಲಿರುವ ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಮತ್ತೊಂದು ನದಿಯ ದಕ್ಷಿಣ ದಂಡೆಯಲ್ಲಿರುವ ಮಮಲೇಶ್ವರ ಜ್ಯೋತಿರ್ಲಿಂಗ. ನೀವು ದ್ವೀಪಕ್ಕೆ ಬೋಟಿನಲ್ಲಿ ಬೇಕಾದರೆ ತೆರಳಬಹುದು ಮತ್ತು ನರ್ಮದಾ ನದಿಯಲ್ಲಿ ದೋಣಿ ವಿಹಾರವೂ ಕೂಡ ಇರುತ್ತದೆ. ಈಗ ಗೌರಿ ಸೋಮನಾಥ್ ಟೆಂಪಲಿಗೆ ಬಂದಿದ್ದೀನಿ. ಅವಾಗಲೇ ನಾವು ಮಮಲೇಶ್ವರ ದರ್ಶನ ಮಾಡಿದ್ವಿ. ಮಮಲೇಶ್ವರಿಂದ ಸ್ವಲ್ಪ ಮೆಟ್ಲೆಲ್ಲ ಹತ್ಕೊಬರ್ಬೇಕು. ಇಲ್ಲಿ ಮೇಲ್ಗಡೆ ಕಾರಿಡಾರ್ ಡೆವಲಪ್ ಮಾಡ್ತಾ ಇದ್ದಾರೆ. ಅಲ್ಲಿದು ಗೌರಿ ಸೋಮನಾಥ್ ಟೆಂಪಲ್ ಇದೆ. ಸೂಪರಾಗಿದೆ ಟೆಂಪಲು. ಲಿಂಗು ತುಂಬ ದೊಡ್ಡದಿದೆ ಇದ್ರದ್ದು. ಬಂದು ವಿಸಿಟ್ ಮಾಡಿ. ಇದು ಡನ್ ಪ್ಲೇಸ್. ಓಂಕಾರೇಶ್ವರದಲ್ಲಿ ನೆಲೆಸಿರುವ ಗೌರಿ ಸೋಮನಾಥ್ ದೇವಾಲಯವು 11ನೇ ಶತಮಾನದ ಪ್ರಸಿದ್ಧ ಶಿವ ಪಾರ್ವತಿಯ ದೇವಾಲಯವಾಗಿದೆ. ಈ ದೇವಾಲಯವು 3 ಅಂತಸ್ತು ಇದ್ದು ಒಂದೊಂದು ಅಂತಸ್ತಿನಲ್ಲಿ ಒಂದೊಂದು ಶಿವನ ವಿಗ್ರಹವಿದೆ ಮತ್ತು ಕೊನೆಯ ಅಂತಸ್ತಿನಲ್ಲಿ ನರ್ಮದಾ ಮತ್ತು ಕಾವೇರಿಯ ಸಂಗಮ ನೋಡಬಹುದು. ಓಂಕಾರೇಶ್ವರದಲ್ಲಿ ಓಂಕಾರೇಶ್ವರ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸುತ್ತಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಇಲ್ಲಿ ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ಶಂಕರಾಚಾರ್ಯ ಅವರ ಸ್ಟ್ಯಾಚ್ಯೂ ಇಲ್ಲಿ ನೋಡಬಹುದಾಗಿದೆ. ದಾದಾಜಿ ದುನೇವಾಲೆ ದರ್ಬಾರ್ ಖಾಂಡ್ವಾ ಜಿಲ್ಲೆಯ ಸಿಟಿಯಲ್ಲಿ ಇರುವ ಈ ಪವಿತ್ರ ಸ್ಥಳದಲ್ಲಿ ಮಹಾನ್ ಸಂತರಾದ ಬಡೆ ದಾದಾಜಿ ಮತ್ತು ಛೋಟೆ ದಾದಾಜಿ ಅವರ ಸಮಾಧಿಗಳಿವೆ. ನಾವು ಉಜ್ಜಯಿನಿ ಇಂಡೋರ್ ಓಂಕಾರೇಶ್ವರ ಕಾಂಡವ ನೋಡಿಕೊಂಡು ರಿಟರ್ನ್ ಬಂದೆವು. ಈಗ ಬಸ್ಮಾರ್ತಿಗೆ ಟಿಕೆಟ್ ಹೆಂಗ್ ಬುಕ್ ಮಾಡಬೇಕು ಅಂತ ನೋಡೋಣ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ್.com ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೋಡಬಹುದಾಗಿದೆ ತತ್ಕಾಲ್ ಬುಕ್ಕಿಂಗ್ 1 ಡೇ ಬಿಫೋರ್ ನೀವು ಮಾಡಬೇಕಾಗುತ್ತೆ. ಮಾರ್ನಿಂಗ್ 8 o'clock ಇರ್ತಾರೆ. ನಾರ್ಮಲ್ ಬುಕ್ಕಿಂಗ್ 1 ಮಂತ್ ಮುಂಚೆನೇ ಮಾಡಬೇಕಾಗುತ್ತೆ ನೀವು. ಆ್ಯಂಡ್ ಸಂಧ್ಯಾ ಆರತಿ ಬುಕ್ಕಿಂಗ್ ಬಂದ್ಬಿಟ್ಟು ಡೈಲಿ 12 o'clock ಬಿಡ್ತಾರೆ. ಆ್ಯಂಡ್ ಸ್ಯಾನಾರತಿ ಬಂದ್ಬಿಟ್ಟು ಡೈಲಿ 4 o'clock ಬಿಡ್ತಾರೆ ಈವ್ನಿಂಗು. ಇಲ್ಲಿ ಬಸ್ಮಾರ್ತಿ ಬುಕ್ಕಿಂಗ್ ಅಂತ ಇರುತ್ತೆ. ಬುಕ್ ಮತ್ತು ಇದು ಬಂದ್ಬಿಟ್ಟು ನಾಳೆ ನಿಮಗೆ 13th ಮಾರ್ನಿಂಗ್ 8 o'clock ಬುಕ್ ಮಾಡ್ಕೊಂಡ್ರೆ ನೀವು 14th ಹೋಗ್ಬೋದು. ಆ ಥರ ತತ್ಕಾಲ್ ತುಂಬ ಕಷ್ಟ ಸಿಗೋದು.
ನಾರ್ಮಲ್ ಬುಕಿಂಗ್ ಮಾಡ್ಕೊಳ್ಳಿ, ಯಾಕಂದರೆ 1 ಮಂತ್ ಮುಂಚೆನೇ ನೀವು ಮಾಡಿಕೊಂಡ್ರೆ ಬೆಟರ್ ಅಂತ ಅನ್ಕೊಂತೀನಿ. ಆ್ಯಂಡ್ ಬುಕ್ ಮಾಡಬೇಕಾದ್ರೆ ಆಧಾರ್ ಡೀಟೇಲ್ಸ್ ಆ್ಯಂಡ್ ಫೋಟೋ ಆ್ಯಂಡ್ ಫೋನ್ ನಂಬರ್ ಕೇಳುತ್ತೆ, ರೆಡಿ ಇಟ್ಕೊಂಡಿರಿ ಎಲ್ಲ. ಈ ಓಂಕಾರೇಶ್ವರ ಶೀಘ್ರ ದರ್ಶನ ಹೆಂಗೆ ಬುಕ್ ಮಾಡೋದು ಅಂತ ನೋಡೋಣ. ಇದು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಶೀಘ್ರ ದರ್ಶನ ಅಂತ ಹೇಳಿ ಇಲ್ಲಿ ನೀವು ಹೋಗ್ತಿರೋ ಡೇಟು ಟೈಮ್ ಸ್ಲಾಟ್ ಹಾಕಬೇಕಾಗುತ್ತೆ. ನೇಮ್ ಆ್ಯಂಡ್ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಅಂತ ಇಟ್ಕೊಂಡಿರಿ. ಆಮೇಲೆ ಆ್ಯಡ್ ಪರ್ಸನ್ ಬಂದ್ಬಿಟ್ಟು ಇಲ್ಲೇ ಇರುತ್ತೆ, ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಆಮೇಲೆ ಒಬ್ಬರಿಗೆ 300 rupees ಆಗಿರುತ್ತೆ. ಬುಕ್ನ ಒಂದು ತಗೊಟ್ಟು ಪೇ ಮಾಡಿದ್ರೆ ಬುಕ್ ಆಗುತ್ತೆ ಟಿಕೆಟು. ಹೋಗ್ಬಿಟ್ಟು ಟಿಕೆಟ್ ತೋರಿಸಿದ್ರೆ ನಿಮಗೆ ಒಂದು ಬ್ಯಾಡ್ಜ್ ಕೊಡ್ತಾರೆ, ಆ ಬ್ಯಾಡ್ಜ್ ಇದ್ರೆ ನಿಮಗೆ ಶೀಘ್ರ ದರ್ಶನ ಎಂಟ್ರಿ ಸಿಗುತ್ತೆ. ನನ್ನ ಮೊದಲ ಲಾಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಬಳಿ ಯಾವುದೇ ಸಲಹೆ, ಪಾಸಿಟಿವ್ ಅಥವಾ ನೆಗೆಟಿವ್ ಫೀಡ್ಬ್ಯಾಕ್ ಇದ್ದರೂ ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.